ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಟೂರು ವತಿಯಿಂದ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಹಲಸಿನ ಹಣ್ಣನ್ನು ಪ್ರಾತ್ಯಕ್ಷಿಕೆಯನ್ನ ಇದರಲ್ಲಿ ಇಲ್ಲೇ ಹತ್ತಿರದ ತಿಮ್ಲಾಪುರದ ಹಳ್ಳಿ ಕುಮಾರಣ್ಣರವರು ಒಂದು 5 ಹಲಸಿನ ಮರ ಇದೆ ಅವ್ರದ್ದು. ಇದುವರೆಗೆ ಅವರು ಹಲಸಿನ ಮರದಿಂದ ಯಾವುದೇ ರೀತಿಯ ಹಣವನ್ನು ನೋಡಿಲ್ಲ. ಅವರು ಬರೀ ಹಲಸಿನ ಹಣ್ಣನ್ನ ಯೂಸ್ಗೆ ಮತ್ತೆ ಅವರು ಕೊಯ್ಕೊಂಡು ತಿನ್ನೋದು ಮತ್ತೆ ನಮ್ಮಂತ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತಂದು ಕೊಡೋದು ತಿನ್ನಿ ಸರ್ ಅಂತ ಹೇಳ್ಬಿಟ್ಟು ಹೀಗೆ ಫ್ರೀಯಾಗಿ ಕೊಟ್ಟು ಹೋಗ್ತಾ ಇದ್ರು. ಆದರೆ ನಾವು ಈ ಹಲಸನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಲಸಿನ ಗಿಡಗಳಿದೆ ಮತ್ತೆ ಹಲಸಿನ ಹಣ್ಣು ಉತ್ಪಾದನೆ ಆಗುತ್ತೆ. ಮತ್ತೆ ತುಮಕೂರಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಲಸಿನ ಹಣ್ಣು ತುಂಬಾ ಅತ್ಯಂತ ರುಚಿಕರವಾಗಿರುತ್ತೆ. ಈ ತುಮಕೂರಿನಲ್ಲಿ ಕೆಂಪು ತೊಳೆಯ ಹಲಸು, ಹಳದಿ, ಬಿಳಿ ಮತ್ತೆ ಇದು ಏನು ಕಂದು ಕೆಂಪು ಬಣ್ಣದ ತಳಿಗಳು ವಿಶೇಷವಾಗಿದೆ. ಈಗ ನೀವು ಹೇಳಬೇಕು ಅಂದರೆ ನಮ್ಮ ಚೇಳೂರು ಇರ್ತಕ್ಕಂಥ ಸಿದ್ದು ಹಲಸು ಇವತ್ತಿನ ದಿವಸ ಅದು ನಮ್ಮ ದೇಶದ ಒಂದು ಮಾನ್ಯತೆಯನ್ನು ಪಡೆದಿದೆ. ಆ ತಳಿಯನ್ನು ಇವತ್ತಿನ ದಿವಸ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಆ ರೈತರು ಸಹ ಆ ತಳಿಯನ್ನ ಕಸಿ ಮಾಡಿ ಆ ಗಿಡಗಳನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಆದಾಯವನ್ನ ಅವರು ಗಳಿಸ್ತಾ ಇದ್ದಾರೆ. ಅದೇ ರೀತಿ ಶಂಕರ ಹಲಸು, ತಿಪ್ಟೂರಿನ ಹತ್ರನೇ ಇರೋ ಶಂಕರ ಹಲಸು ಸಹ ಇವತ್ತಿನ ದಿವಸ ದೇಶದಲ್ಲಿ ಗಮನವನ್ನು ಸೆಳೆದಿದೆ. ಅದರ ಹಣ್ಣುಗಳು ಸಹ ಕೆಂಪಾಗಿರುತ್ತೆ. ಆ ತೊಳೆಗೆ ಸಾಕಷ್ಟು ಬೇಡಿಕೆ ಇದೆ. ಅವರು ಸಹ ಆ ಒಂದು ಸಸಿಗಳನ್ನು ಮಾಡಿ ಒಂದು ತಳಿಯನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ವಿವಿಧ ರೀತಿಯ ಹಣ್ಣಿನ ತೊಳೆಗಳು ಸಿಗ್ತಾ ಇದೆ ನಮ್ಮ ತುಮಕೂರಲ್ಲಿ. ಆದರೆ ಇದರಿಂದ ಯಾರು ಜಾಸ್ತಿ ರೈತರು ಆದಾಯ ಮಾಡ್ತಾ ಇಲ್ಲ. ಅವರ ಮನೆ ಮಟ್ಟಿಗೆ ಮತ್ತೆ ಸ್ನೇಹಿತರಿಗೆ ಕೊಟ್ಟು ಅದನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಆದಾಯವನ್ನು ಗಳಿಸಬೇಕು ಅಂತ ಒಂದು ದಿಸಿನಲ್ಲಿ ಇದನ್ನ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ತಿಮ್ಲಾಪುರದ ಕುಮಾರಣ್ಣನವರನ್ನ ನಾವು ಪ್ರೇರೇಪಿಸಿದ್ವಿ. ಇಲ್ಲ ನಾವೆಲ್ಲ KVKಯಿಂದ ನಿಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತೀವಿ, ಸಹಕಾರವನ್ನು ಕೊಡ್ತೀವಿ. ನೀವು ಇಲ್ಲಿ ಮೇನ್ ರೋಡ್, ನಮ್ಮ ಶಿವಮೊಗ್ಗ ತುಮಕೂರು ಮೇನ್ ರೋಡ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಂದ್ಗಡೆ ಇರ್ತಕ್ಕಂಥ ಮೇನ್ ರೋಡಲ್ಲಿ ಬಂದು ಅದನ್ನ ಇಟ್ಕೊಂಡು ಮಾರಾಟ